ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಅನ್ನಭಾಗ್ಯ. ಬಡವರ ಹೊಟ್ಟೆ ತುಂಬಿಸೋ ಈ ಮಹತ್ವಾಕಾಂಕ್ಷಿ ಯೋಜನೆ ಎಲ್ಲ ಒಂದು ಕಡೆ ಅಕ್ಕಿ ಮಾಫಿಯಾಗೆ ವರವಾಗಿ ಪರಿಣಮಿಸಿದ. ಸರ್ಕಾರ ಕೊಡೋ ಅಕ್ಕಿ ಬಡವರಿಗಿಂತ ಹೆಚ್ಚಾಗಿ ಅಕ್ಕಿ ದಂಧೆಕೋರರ ಪಾಲಾಗ್ತಿದೆಯಾ? ಈ ಪ್ರಶ್ನೆ ಉದ್ಭವಿಸೋಕೆ ಕಾರಣ ಪಡಿತರ ಕೇಂದ್ರಗಳಲ್ಲಿ ತಗೊಂಡ ಅಕ್ಕಿಯನ್ನ ಕದಿಮರು ಹೇಗೆ ಅಲ್ಲೇ ಖರೀದಿಸ್ತಾರೆ ಅನ್ನೋ ದೃಶ್ಯ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ ಜಾರಿ. ಇತ್ಲಾಗೆ ಅಕ್ಕಿ ಪಡೆದ ಮರುಕ್ಷಣವೇ ಬಿಕರೆ. ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಪಡಿತರ ಅಂಗಡಿಯಲ್ಲಿ ಎಂದಿನಂತೆ ತಮ್ಮ ಕೋಟಾದ ಅಕ್ಕಿ ಪಡೆದುಕೊಂಡ ಮಂದಿ ಅಲ್ಲೇ ಪಕ್ಕದಲ್ಲಿ ನಿಂತ ಖರೀದಿದಾರನಿಗೆ ಅಕ್ಕಿ ಪಲ್ಟಾಯಿಸಿದ ಬಗ್ಗೆ. ಮಾರಿದ ಕೂಡಲೇ ಅಲ್ಲೇ ಕೈಗೆ ಸಿಗುತ್ತೆ ಕಾಸು, ಒಂಥರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ಬೀದರ್ನ ಪಡಿತರ ಅಂಗಡಿ ಬಳಿಯ ದೃಶ್ಯ. ಹೆಚ್ಚು ಕಮ್ಮಿ ಈ ಭಾಗದಲ್ಲಿ ಬಹಳಷ್ಟು ಕಡೆ ಇದೇ ಸೀನ್. ಬಡವರಿಗೆ ಅಂತ ಸಿದ್ದರಾಮಯ್ಯ ಸರ್ಕಾರ ಕೊಡಮಾಡ್ತಿರೋ ಅನ್ನಭಾಗ್ಯ ಅಕ್ಕಿ ಅಸಲಿ ಕತೆ ಇದು. ಪ್ರತಿಯೊಬ್ಬ ಕುಟುಂಬ ಸದಸ್ಯನಿಗೂ ಈ ಸಲ ಮಾರ್ಚ್ ಕೋಟಾ 10 ಕೆಜಿ ಪ್ಲಸ್ ಫೆಬ್ರವರಿ ಕೋಟಾ 5 ಕೆಜಿ ಸೇರಿದಂತೆ ಒಟ್ಟು 15 ಕೆಜಿ ಸಿಗ್ತಿದೆ. ಇಲ್ಲಿ ಹೇಗೆ ಅಕ್ಕಿ ಪಡೆದ ಮಂದಿ ಬಳಿ ಫಟಾಫಟ್ ಅಂತ ಅಕ್ಕಿ ಖರೀದಿಸೋಕೆ ಅಲ್ಲೇ ನ್ಯಾಯಬೆಲೆ ಅಂಗಡಿ ಹೊರಗೆ ಕಾಯುತ್ತಾ ನಿಂತಿದ್ದಾರೆ ನೋಡಿ. ಅಕ್ಕಿ ಮಾಫಿಯಾ ಯಾವ ಪರಿ ಹೆಡೆ ಬಿಚ್ಚಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಸಿಗದು. ಇಡೀ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಕದಿಮರು ಏಜೆಂಟರ ಕೈ ಸೇರುತ್ತಿದೆ. ಕ್ಯೂ ನಿಂತು ಪಡಿತರ ಅಂಗಡಿಯಲ್ಲಿ ಅಕ್ಕಿ ಪಡೆಯೋ ಬಹಳಷ್ಟು ಜನರು ಇದನ್ನ ಬಿಡುಗಾಸಿಗೆ ಅಕ್ಕಿ ಮಾಫಿಯಾ ಮಂದಿಗೆ ಮಾರಿಬಿಡ್ತಾರೆ. ಕೆಜಿ ಅಕ್ಕಿಗೆ 15ರಿಂದ 20 ರೂಪಾಯಿ ಹೀಗೆ ಪಡೆದು ಹಣ ಎಣಿಸುತ್ತಾ ಮನೆ ಕಡೆ ಸೇರುತ್ತಾರೆ ಬಹಳಷ್ಟು BPL ಕಾರ್ಡುದಾರ ಮಂದಿ. ಯಾವಾಗ ಪಡಿತರ ಕತೆ ವ್ಯತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಪ್ರಸಾರ ಆಯಿತು, ದಡಬಡ ಅಂತ ಅಲರ್ಟ್ ಆಗಿದ್ದು ಆಹಾರ ಹಾಗೂ ನಾಗರಿಕ ಸೌಲಭ್ಯ ಇಲಾಖೆ ಅಧಿಕಾರಿಗಳು. ತೋರಿಕೆಗೆ ಅಂತ ಒಂದಷ್ಟು ಪಡಿತರ ಅಂಗಡಿಗಳ ಎದುರು ಅಧಿಕಾರಿಗಳು ರೌಂಡ್ಸ್ ಹೊಡೆದಿದ್ದು ಆಯ್ತು. ಇವರು ಆ ಕಡೆ ಹೋದ್ಮೇಲೆ ಈ ಕಡೆ ಮತ್ತದೆ ಇಲ್ಲಿ ಅಕ್ಕಿ ತಗೋ ಪಕ್ಕದಲ್ಲಿ ಅಕ್ಕಿ ಮಾರು ಸ್ಟೋರಿ. ಬೀದರ್ ಸೇರಿದಂತೆ ಈ ಪ್ರದೇಶದಲ್ಲಿ ಈ ಸಲ ಹೆಚ್ಚುವರಿ ಅಕ್ಕಿ ಸಿಗುತ್ತಿರೋದೇ ಅಕ್ಕಿ ಮಾಫಿಯಾಗೆ ಒಂಥರ ಲಾಟರಿ. 2 ತಿಂಗಳ ಕೋಟಾ ಅಕ್ಕಿ ಒಮ್ಮೆಲೆ ಬಂದಿರೋದ್ರಿಂದ ಬಹಳಷ್ಟು ಜನರಿಗೆ ಇದು ವ್ರತ ಹೆಚ್ಚು. ಹೀಗಾಗಿ ಬಹುತೇಕ ಮಂದಿ ಹೀಗೆ ಅಕ್ಕಿ ಮಾರಾಟ ಮಾಡಿಬಿಡ್ತಾರೆ. ಇದೇ ಟೈಮ್ಗೆ ಕಾಯೋ ಮಾಫಿಯಾ ಇಲ್ಲಿಂದ ಅಕ್ಕಿ ಖರೀದಿಸಿ ನೆರೆ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡುತ್ತಿದೆ. ಅಲ್ಲಿ ಪಾಲಿಶ್ ಹಾಕಿ ಒಳ್ಳೆ ರೇಟ್ಗೆ ರಿಟೇಲ್ ಅಂಗಡಿಗಳಿಗೆ ಅಕ್ಕಿ ಸಾಗಣೆ ಮಾಡಲಾಗುತ್ತೆ ಎಂಬ ಮಾತಿದೆ. ಒಟ್ಟಾರೆ ಈ ಹಿಂದೆ ಹೇಳಿದಂತೆ ಯಾವ ಬಡವನೂ ಹಸಿವಿನಿಂದ ಮಲಗಬಾರದು ಅನ್ನೋ ಕಳಕಳಿಯಿಂದ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಜಾರಿಗೆ ತಂದ ಅನ್ನಭಾಗ್ಯ ಈಗ ಕನ್ನಭಾಗ್ಯ ಆಗ್ತಿದೆ. ಮಹತ್ವಾಕಾಂಕ್ಷಿ ಯೋಜನೆ ಸದುದ್ದೇಶ ಲೆಕ್ಕಕ್ಕೆ ಬರುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಅನ್ನಭಾಗ್ಯ. ಬಡವರ ಹೊಟ್ಟೆ ತುಂಬಿಸೋ ಈ ಮಹತ್ವಾಕಾಂಕ್ಷಿ ಯೋಜನೆ ಎಲ್ಲ ಒಂದು ಕಡೆ ಅಕ್ಕಿ ಮಾಫಿಯಾಗೆ ವರವಾಗಿ ಪರಿಣಮಿಸಿದ. ಸರ್ಕಾರ ಕೊಡೋ ಅಕ್ಕಿ ಬಡವರಿಗಿಂತ ಹೆಚ್ಚಾಗಿ ಅಕ್ಕಿ ದಂಧೆಕೋರರ ಪಾಲಾಗ್ತಿದೆಯಾ? ಈ ಪ್ರಶ್ನೆ ಉದ್ಭವಿಸೋಕೆ ಕಾರಣ ಪಡಿತರ ಕೇಂದ್ರಗಳಲ್ಲಿ ತಗೊಂಡ ಅಕ್ಕಿಯನ್ನ ಕದಿಮರು ಹೇಗೆ ಅಲ್ಲೇ ಖರೀದಿಸ್ತಾರೆ ಅನ್ನೋ ದೃಶ್ಯ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ ಜಾರಿ. ಇತ್ಲಾಗೆ ಅಕ್ಕಿ ಪಡೆದ ಮರುಕ್ಷಣವೇ ಬಿಕರೆ. ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಪಡಿತರ ಅಂಗಡಿಯಲ್ಲಿ ಎಂದಿನಂತೆ ತಮ್ಮ ಕೋಟಾದ ಅಕ್ಕಿ ಪಡೆದುಕೊಂಡ ಮಂದಿ ಅಲ್ಲೇ ಪಕ್ಕದಲ್ಲಿ ನಿಂತ ಖರೀದಿದಾರನಿಗೆ ಅಕ್ಕಿ ಪಲ್ಟಾಯಿಸಿದ ಬಗ್ಗೆ. ಮಾರಿದ ಕೂಡಲೇ ಅಲ್ಲೇ ಕೈಗೆ ಸಿಗುತ್ತೆ ಕಾಸು, ಒಂಥರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ಬೀದರ್ನ ಪಡಿತರ ಅಂಗಡಿ ಬಳಿಯ ದೃಶ್ಯ. ಹೆಚ್ಚು ಕಮ್ಮಿ ಈ ಭಾಗದಲ್ಲಿ ಬಹಳಷ್ಟು ಕಡೆ ಇದೇ ಸೀನ್. ಬಡವರಿಗೆ ಅಂತ ಸಿದ್ದರಾಮಯ್ಯ ಸರ್ಕಾರ ಕೊಡಮಾಡ್ತಿರೋ ಅನ್ನಭಾಗ್ಯ ಅಕ್ಕಿ ಅಸಲಿ ಕತೆ ಇದು. ಪ್ರತಿಯೊಬ್ಬ ಕುಟುಂಬ ಸದಸ್ಯನಿಗೂ ಈ ಸಲ ಮಾರ್ಚ್ ಕೋಟಾ 10 ಕೆಜಿ ಪ್ಲಸ್ ಫೆಬ್ರವರಿ ಕೋಟಾ 5 ಕೆಜಿ ಸೇರಿದಂತೆ ಒಟ್ಟು 15 ಕೆಜಿ ಸಿಗ್ತಿದೆ. ಇಲ್ಲಿ ಹೇಗೆ ಅಕ್ಕಿ ಪಡೆದ ಮಂದಿ ಬಳಿ ಫಟಾಫಟ್ ಅಂತ ಅಕ್ಕಿ ಖರೀದಿಸೋಕೆ ಅಲ್ಲೇ ನ್ಯಾಯಬೆಲೆ ಅಂಗಡಿ ಹೊರಗೆ ಕಾಯುತ್ತಾ ನಿಂತಿದ್ದಾರೆ ನೋಡಿ. ಅಕ್ಕಿ ಮಾಫಿಯಾ ಯಾವ ಪರಿ ಹೆಡೆ ಬಿಚ್ಚಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಸಿಗದು. ಇಡೀ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಕದಿಮರು
ಕದಿಮರು ಏಜೆಂಟರ ಕೈ ಸೇರುತ್ತಿದೆ. ಕ್ಯೂ ನಿಂತು ಪಡಿತರ ಅಂಗಡಿಯಲ್ಲಿ ಅಕ್ಕಿ ಪಡೆಯೋ ಬಹಳಷ್ಟು ಜನರು ಇದನ್ನ ಬಿಡುಗಾಸಿಗೆ ಅಕ್ಕಿ ಮಾಫಿಯಾ ಮಂದಿಗೆ ಮಾರಿಬಿಡ್ತಾರೆ. ಕೆಜಿ ಅಕ್ಕಿಗೆ 15ರಿಂದ 20 ರೂಪಾಯಿ ಹೀಗೆ ಪಡೆದು ಹಣ ಎಣಿಸುತ್ತಾ ಮನೆ ಕಡೆ ಸೇರುತ್ತಾರೆ ಬಹಳಷ್ಟು BPL ಕಾರ್ಡುದಾರ ಮಂದಿ. ಯಾವಾಗ ಪಡಿತರ ಕತೆ ವ್ಯತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಪ್ರಸಾರ ಆಯಿತು, ದಡಬಡ ಅಂತ ಅಲರ್ಟ್ ಆಗಿದ್ದು ಆಹಾರ ಹಾಗೂ ನಾಗರಿಕ ಸೌಲಭ್ಯ ಇಲಾಖೆ ಅಧಿಕಾರಿಗಳು. ತೋರಿಕೆಗೆ ಅಂತ ಒಂದಷ್ಟು ಪಡಿತರ ಅಂಗಡಿಗಳ ಎದುರು ಅಧಿಕಾರಿಗಳು ರೌಂಡ್ಸ್ ಹೊಡೆದಿದ್ದು ಆಯಿತು. ಇವರು ಆ ಕಡೆ ಹೋದ್ಮೇಲೆ ಈ ಕಡೆ ಮತ್ತದೆ ಇಲ್ಲಿ ಅಕ್ಕಿ ತಗೋ ಪಕ್ಕದಲ್ಲಿ ಅಕ್ಕಿ ಮಾರು ಸ್ಟೋರಿ. ಬೀದರ್ ಸೇರಿದಂತೆ ಈ ಪ್ರದೇಶದಲ್ಲಿ ಈ ಸಲ ಹೆಚ್ಚುವರಿ ಅಕ್ಕಿ ಸಿಗುತ್ತಿರೋದೇ ಅಕ್ಕಿ ಮಾಫಿಯಾಗೆ ಒಂಥರ ಲಾಟರಿ. 2 ತಿಂಗಳ ಕೋಟಾ ಅಕ್ಕಿ ಒಮ್ಮೆಲೆ ಬಂದಿರೋದ್ರಿಂದ ಬಹಳಷ್ಟು ಜನರಿಗೆ ಇದು ವ್ರತ ಹೆಚ್ಚು. ಹೀಗಾಗಿ ಬಹುತೇಕ ಮಂದಿ ಹೀಗೆ ಅಕ್ಕಿ ಮಾರಾಟ ಮಾಡಿಬಿಡ್ತಾರೆ. ಇದೇ ಟೈಮ್ಗೆ ಕಾಯೋ ಮಾಫಿಯಾ ಇಲ್ಲಿಂದ ಅಕ್ಕಿ ಖರೀದಿಸಿ ನೆರೆ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡುತ್ತಿದೆ. ಅಲ್ಲಿ ಪಾಲಿಶ್ ಹಾಕಿ ಒಳ್ಳೆ ರೇಟ್ಗೆ ರಿಟೇಲ್ ಅಂಗಡಿಗಳಿಗೆ ಅಕ್ಕಿ ಸಾಗಣೆ ಮಾಡಲಾಗುತ್ತೆ ಎಂಬ ಮಾತಿದೆ. ಒಟ್ಟಾರೆ ಈ ಹಿಂದೆ ಹೇಳಿದಂತೆ ಯಾವ ಬಡವನೂ ಹಸಿವಿನಿಂದ ಮಲಗಬಾರದು ಅನ್ನೋ ಕಳಕಳಿಯಿಂದ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಜಾರಿಗೆ ತಂದ ಅನ್ನಭಾಗ್ಯ ಈಗ ಕನ್ನಭಾಗ್ಯ ಆಗ್ತಿದೆ. ಮಹತ್ವಾಕಾಂಕ್ಷಿ ಯೋಜನೆ ಸದುದ್ದೇಶ ಲೆಕ್ಕಕ್ಕೆ ಬರುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಅನ್ನಭಾಗ್ಯ. ಬಡವರ ಹೊಟ್ಟೆ ತುಂಬಿಸೋ ಈ ಮಹತ್ವಾಕಾಂಕ್ಷಿ ಯೋಜನೆ ಎಲ್ಲ ಒಂದು ಕಡೆ ಅಕ್ಕಿ ಮಾಫಿಯಾಗೆ ವರವಾಗಿ ಪರಿಣಮಿಸಿದ. ಸರ್ಕಾರ ಕೊಡೋ ಅಕ್ಕಿ ಬಡವರಿಗಿಂತ ಹೆಚ್ಚಾಗಿ ಅಕ್ಕಿ ದಂಧೆಕೋರರ ಪಾಲಾಗ್ತಿದೆಯಾ? ಈ ಪ್ರಶ್ನೆ ಉದ್ಭವಿಸೋಕೆ ಕಾರಣ ಪಡಿತರ ಕೇಂದ್ರಗಳಲ್ಲಿ ತಗೊಂಡ ಅಕ್ಕಿಯನ್ನ ಕದಿಮರು ಹೇಗೆ ಅಲ್ಲೇ ಖರೀದಿಸ್ತಾರೆ ಅನ್ನೋ ದೃಶ್ಯ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ ಜಾರಿ. ಇತ್ಲಾಗೆ ಅಕ್ಕಿ ಪಡೆದ ಮರುಕ್ಷಣವೇ ಬಿಕರೆ. ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಪಡಿತರ ಅಂಗಡಿಯಲ್ಲಿ ಎಂದಿನಂತೆ ತಮ್ಮ ಕೋಟಾದ ಅಕ್ಕಿ ಪಡೆದುಕೊಂಡ ಮಂದಿ ಅಲ್ಲೇ ಪಕ್ಕದಲ್ಲಿ ನಿಂತ ಖರೀದಿದಾರನಿಗೆ ಅಕ್ಕಿ ಪಲ್ಟಾಯಿಸಿದ ಬಗ್ಗೆ. ಮಾರಿದ ಕೂಡಲೇ ಅಲ್ಲೇ ಕೈಗೆ ಸಿಗುತ್ತೆ ಕಾಸು. ಒಂಥರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ಬೀದರ್ನ ಪಡಿತರ ಅಂಗಡಿ ಬಳಿಯ ದೃಶ್ಯ. ಹೆಚ್ಚು ಕಮ್ಮಿ ಈ ಭಾಗದಲ್ಲಿ ಬಹಳಷ್ಟು ಕಡೆ ಇದೇ ಸೀನ್. ಬಡವರಿಗೆ ಅಂತ ಸಿದ್ದರಾಮಯ್ಯ ಸರ್ಕಾರ ಕೊಡಮಾಡ್ತಿರೋ ಅನ್ನಭಾಗ್ಯ ಅಕ್ಕಿ ಅಸಲಿ ಕತೆ ಇದು. ಪ್ರತಿಯೊಬ್ಬ ಕುಟುಂಬ ಸದಸ್ಯನಿಗೂ ಈ ಸಲ ಮಾರ್ಚ್ ಕೋಟಾ 10 ಕೆಜಿ ಪ್ಲಸ್ ಫೆಬ್ರವರಿ ಕೋಟಾ 5 ಕೆಜಿ ಸೇರಿದಂತೆ ಒಟ್ಟು 15 ಕೆಜಿ ಸಿಗ್ತಿದೆ. ಇಲ್ಲಿ ಹೇಗೆ ಅಕ್ಕಿ ಪಡೆದ ಮಂದಿ ಬಳಿ ಫಟಾಫಟ್ ಅಂತ ಅಕ್ಕಿ ಖರೀದಿಸೋಕೆ ಅಲ್ಲೇ ನ್ಯಾಯಬೆಲೆ ಅಂಗಡಿ ಹೊರಗೆ ಕಾಯುತ್ತಾ ನಿಂತಿದ್ದಾರೆ ನೋಡಿ. ಅಕ್ಕಿ ಮಾಫಿಯಾ ಯಾವ ಪರಿ ಹೆಡೆ ಬಿಚ್ಚಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಸಿಗದು. ಇಡೀ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಕದಿಮರು ಏಜೆಂಟರ ಕೈ ಸೇರುತ್ತಿದೆ. ಕ್ಯೂ ನಿಂತು ಪಡಿತರ ಅಂಗಡಿಯಲ್ಲಿ ಅಕ್ಕಿ ಪಡೆಯೋ ಬಹಳಷ್ಟು ಜನರು ಇದನ್ನ ಬಿಡುಗಾಸಿಗೆ ಅಕ್ಕಿ ಮಾಫಿಯಾ ಮಂದಿಗೆ ಮಾರಿಬಿಡ್ತಾರೆ. ಕೆಜಿ ಅಕ್ಕಿಗೆ 15ರಿಂದ 20 ರೂಪಾಯಿ ಹೀಗೆ ಪಡೆದು ಹಣ ಎಣಿಸುತ್ತಾ ಮನೆ ಕಡೆ ಸೇರುತ್ತಾರೆ ಬಹಳಷ್ಟು BPL ಕಾರ್ಡುದಾರ ಮಂದಿ. ಯಾವಾಗ ಪಡಿತರ ಕತೆ ವ್ಯತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಪ್ರಸಾರ ಆಯಿತು, ದಡಬಡ ಅಂತ ಅಲರ್ಟ್ ಆಗಿದ್ದು ಆಹಾರ ಹಾಗೂ ನಾಗರಿಕ ಸೌಲಭ್ಯ ಇಲಾಖೆ ಅಧಿಕಾರಿಗಳು. ತೋರಿಕೆಗೆ ಅಂತ ಒಂದಷ್ಟು ಪಡಿತರ ಅಂಗಡಿಗಳ ಎದುರು ಅಧಿಕಾರಿಗಳು ರೌಂಡ್ಸ್ ಹೊಡೆದಿದ್ದು ಆಯಿತು. ಇವರು ಆ ಕಡೆ ಹೋದ್ಮೇಲೆ ಈ ಕಡೆ ಮತ್ತದೆ ಇಲ್ಲಿ ಅಕ್ಕಿ ತಗೋ ಪಕ್ಕದಲ್ಲಿ ಅಕ್ಕಿ ಮಾರು ಸ್ಟೋರಿ. ಬೀದರ್ ಸೇರಿದಂತೆ ಈ ಪ್ರದೇಶದಲ್ಲಿ ಈ ಸಲ ಹೆಚ್ಚುವರಿ ಅಕ್ಕಿ ಸಿಗುತ್ತಿರೋದೇ ಅಕ್ಕಿ ಮಾಫಿಯಾಗೆ ಒಂಥರ ಲಾಟರಿ. 2 ತಿಂಗಳ ಕೋಟಾ ಅಕ್ಕಿ ಒಮ್ಮೆಲೆ ಬಂದಿರೋದ್ರಿಂದ ಬಹಳಷ್ಟು ಜನರಿಗೆ ಇದು ವ್ರತ ಹೆಚ್ಚು. ಹೀಗಾಗಿ ಬಹುತೇಕ ಮಂದಿ ಹೀಗೆ ಅಕ್ಕಿ ಮಾರಾಟ ಮಾಡಿಬಿಡ್ತಾರೆ. ಇದೇ ಟೈಮ್ಗೆ ಕಾಯೋ ಮಾಫಿಯಾ ಇಲ್ಲಿಂದ ಅಕ್ಕಿ ಖರೀದಿಸಿ ನೆರೆ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡುತ್ತಿದೆ. ಅಲ್ಲಿ ಪಾಲಿಶ್ ಹಾಕಿ ಒಳ್ಳೆ ರೇಟ್ಗೆ ರಿಟೇಲ್ ಅಂಗಡಿಗಳಿಗೆ ಅಕ್ಕಿ ಸಾಗಣೆ ಮಾಡಲಾಗುತ್ತೆ ಎಂಬ ಮಾತಿದೆ. ಒಟ್ಟಾರೆ ಈ ಹಿಂದೆ ಹೇಳಿದಂತೆ ಯಾವ ಬಡವನೂ ಹಸಿವಿನಿಂದ ಮಲಗಬಾರದು ಅನ್ನೋ ಕಳಕಳಿಯಿಂದ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಜಾರಿಗೆ ತಂದ ಅನ್ನಭಾಗ್ಯ ಈಗ ಕನ್ನಭಾಗ್ಯ ಆಗ್ತಿದೆ. ಮಹತ್ವಾಕಾಂಕ್ಷಿ ಯೋಜನೆ ಸದುದ್ದೇಶ ಲೆಕ್ಕಕ್ಕೆ ಬರುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಅನ್ನಭಾಗ್ಯ. ಬಡವರ ಹೊಟ್ಟೆ ತುಂಬಿಸೋ ಈ ಮಹತ್ವಾಕಾಂಕ್ಷಿ ಯೋಜನೆ ಎಲ್ಲ ಒಂದು ಕಡೆ ಅಕ್ಕಿ ಮಾಫಿಯಾಗೆ ವರವಾಗಿ ಪರಿಣಮಿಸಿದ. ಸರ್ಕಾರ ಕೊಡೋ ಅಕ್ಕಿ ಬಡವರಿಗಿಂತ ಹೆಚ್ಚಾಗಿ ಅಕ್ಕಿ ದಂಧೆಕೋರರ ಪಾಲಾಗ್ತಿದೆಯಾ?
ಈ ಪ್ರಶ್ನೆ ಉದ್ಭವಿಸೋಕೆ ಕಾರಣ ಪಡಿತರ ಕೇಂದ್ರಗಳಲ್ಲಿ ತಗೊಂಡ ಅಕ್ಕಿಯನ್ನ ಕದಿಮರು ಹೇಗೆ ಅಲ್ಲೇ ಖರೀದಿಸ್ತಾರೆ ಅನ್ನೋ ದೃಶ್ಯ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ. ಬಡವರಿಗಾಗಿ ಅನ್ನಭಾಗ್ಯ ಯೋಜನೆ ಜಾರಿ. ಇತ್ಲಾಗೆ ಅಕ್ಕಿ ಪಡೆದ ಮರುಕ್ಷಣವೇ ಬಿಕರೆ. ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಪಡಿತರ ಅಂಗಡಿಯಲ್ಲಿ ಎಂದಿನಂತೆ ತಮ್ಮ ಕೋಟಾದ ಅಕ್ಕಿ ಪಡೆದುಕೊಂಡ ಮಂದಿ ಅಲ್ಲೇ ಪಕ್ಕದಲ್ಲಿ ನಿಂತ ಖರೀದಿದಾರನಿಗೆ ಅಕ್ಕಿ ಪಲ್ಟಾಯಿಸಿದ ಬಗ್ಗೆ. ಮಾರಿದ ಕೂಡಲೇ ಅಲ್ಲೇ ಕೈಗೆ ಸಿಗುತ್ತೆ ಕಾಸು, ಒಂಥರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ಬೀದರ್ನ ಪಡಿತರ ಅಂಗಡಿ ಬಳಿಯ ದೃಶ್ಯ. ಹೆಚ್ಚು ಕಮ್ಮಿ ಈ ಭಾಗದಲ್ಲಿ ಬಹಳಷ್ಟು ಕಡೆ ಇದೇ ಸೀನ್. ಬಡವರಿಗೆ ಅಂತ ಸಿದ್ದರಾಮಯ್ಯ ಸರ್ಕಾರ ಕೊಡಮಾಡ್ತಿರೋ ಅನ್ನಭಾಗ್ಯ ಅಕ್ಕಿ ಅಸಲಿ ಕತೆ ಇದು. ಪ್ರತಿಯೊಬ್ಬ ಕುಟುಂಬ ಸದಸ್ಯನಿಗೂ ಈ ಸಲ ಮಾರ್ಚ್ ಕೋಟಾ 10 ಕೆಜಿ ಪ್ಲಸ್ ಫೆಬ್ರವರಿ ಕೋಟಾ 5 ಕೆಜಿ ಸೇರಿದಂತೆ ಒಟ್ಟು 15 ಕೆಜಿ ಸಿಗ್ತಿದೆ. ಇಲ್ಲಿ ಹೇಗೆ ಅಕ್ಕಿ ಪಡೆದ ಮಂದಿ ಬಳಿ ಫಟಾಫಟ್ ಅಂತ ಅಕ್ಕಿ ಖರೀದಿಸೋಕೆ ಅಲ್ಲೇ ನ್ಯಾಯಬೆಲೆ ಅಂಗಡಿ ಹೊರಗೆ ಕಾಯುತ್ತಾ ನಿಂತಿದ್ದಾರೆ ನೋಡಿ. ಅಕ್ಕಿ ಮಾಫಿಯಾ ಯಾವ ಪರಿ ಹೆಡೆ ಬಿಚ್ಚಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಸಿಗದು. ಇಡೀ ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಕದಿಮರು ಏಜೆಂಟರ ಕೈ ಸೇರುತ್ತಿದೆ. ಕ್ಯೂ ನಿಂತು ಪಡಿತರ ಅಂಗಡಿಯಲ್ಲಿ ಅಕ್ಕಿ ಪಡೆಯೋ ಬಹಳಷ್ಟು ಜನರು ಇದನ್ನ ಬಿಡುಗಾಸಿಗೆ ಅಕ್ಕಿ ಮಾಫಿಯಾ ಮಂದಿಗೆ ಮಾರಿಬಿಡ್ತಾರೆ. ಕೆಜಿ ಅಕ್ಕಿಗೆ 15ರಿಂದ 20 ರೂಪಾಯಿ ಹೀಗೆ ಪಡೆದು ಹಣ ಎಣಿಸುತ್ತಾ ಮನೆ ಕಡೆ ಸೇರುತ್ತಾರೆ ಬಹಳಷ್ಟು BPL ಕಾರ್ಡುದಾರ ಮಂದಿ. ಯಾವಾಗ ಪಡಿತರ ಕತೆ ವ್ಯತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಪ್ರಸಾರ ಆಯಿತು, ದಡಬಡ ಅಂತ ಅಲರ್ಟ್ ಆಗಿದ್ದು ಆಹಾರ ಹಾಗೂ ನಾಗರಿಕ ಸೌಲಭ್ಯ ಇಲಾಖೆ ಅಧಿಕಾರಿಗಳು. ತೋರಿಕೆಗೆ ಅಂತ ಒಂದಷ್ಟು ಪಡಿತರ ಅಂಗಡಿಗಳ ಎದುರು ಅಧಿಕಾರಿಗಳು ರೌಂಡ್ಸ್ ಹೊಡೆದಿದ್ದು ಆಯ್ತು. ಇವರು ಆ ಕಡೆ ಹೋದ್ಮೇಲೆ ಈ ಕಡೆ ಮತ್ತದೆ ಇಲ್ಲಿ ಅಕ್ಕಿ ತಗೋ ಪಕ್ಕದಲ್ಲಿ ಅಕ್ಕಿ ಮಾರು ಸ್ಟೋರಿ. ಬೀದರ್ ಸೇರಿದಂತೆ ಈ ಪ್ರದೇಶದಲ್ಲಿ ಈ ಸಲ ಹೆಚ್ಚುವರಿ ಅಕ್ಕಿ ಸಿಗುತ್ತಿರೋದೇ ಅಕ್ಕಿ ಮಾಫಿಯಾಗೆ ಒಂಥರ ಲಾಟರಿ. 2 ತಿಂಗಳ ಕೋಟಾ ಅಕ್ಕಿ ಒಮ್ಮೆಲೆ ಬಂದಿರೋದ್ರಿಂದ ಬಹಳಷ್ಟು ಜನರಿಗೆ ಇದು ವ್ರತ ಹೆಚ್ಚು. ಹೀಗಾಗಿ ಬಹುತೇಕ ಮಂದಿ ಹೀಗೆ ಅಕ್ಕಿ ಮಾರಾಟ ಮಾಡಿಬಿಡ್ತಾರೆ. ಇದೇ ಟೈಮ್ಗೆ ಕಾಯೋ ಮಾಫಿಯಾ ಇಲ್ಲಿಂದ ಅಕ್ಕಿ ಖರೀದಿಸಿ ನೆರೆ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡುತ್ತಿದೆ. ಅಲ್ಲಿ ಪಾಲಿಶ್ ಹಾಕಿ ಒಳ್ಳೆ ರೇಟ್ಗೆ ರಿಟೇಲ್ ಅಂಗಡಿಗಳಿಗೆ ಅಕ್ಕಿ ಸಾಗಣೆ ಮಾಡಲಾಗುತ್ತೆ ಎಂಬ ಮಾತಿದೆ. ಒಟ್ಟಾರೆ ಈ ಹಿಂದೆ ಹೇಳಿದಂತೆ ಯಾವ ಬಡವನೂ ಹಸಿವಿನಿಂದ ಮಲಗಬಾರದು ಅನ್ನೋ ಕಳಕಳಿಯಿಂದ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ಜಾರಿಗೆ ತಂದ ಅನ್ನಭಾಗ್ಯ ಈಗ ಕನ್ನಭಾಗ್ಯ ಆಗ್ತಿದೆ. ಮಹತ್ವಾಕಾಂಕ್ಷಿ ಯೋಜನೆ ಸದುದ್ದೇಶ